ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಟು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ WH ಕ್ವಶನ್ಸು, ಅದರಲ್ಲಿ IAS ಮತ್ತು INS ಸ್ಟಾರ್ಟ್ ಮಾಡ್ತಾ ಇದ್ದೀನಿ. WH ಕ್ವಶನ್ಸಲ್ಲಿ IAS ಮತ್ತು INS ಅಂದರೆ ಇಂಟ್ರಾಗೇಟಿವ್ ಅಸರ್ಟಿವ್ ಸೆಂಟೆನ್ಸು ವಿತ್ WH ಕ್ವಶನ್ನು ಆ್ಯಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ವಿತ್ WH ಕ್ವಶನ್ಸು. ವಿತ್ WH ಕ್ವಶನ್ಸಲ್ಲಿ IAS ಮತ್ತು INS ಯಾವುದು ಅಂತೇಳಿ ಯಾವ ಥರ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಈಗ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಲಾಸ್ಟ್ ಕ್ಲಾಸ್ ಇದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ಬೋದು ನಾವು. ಸಾಮಾನ್ಯ ವರ್ತಮಾನ ಕಾಲ ಅಂತಂದರೆ ಈ ಟೆನ್ಸಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಪ್ರೆಸೆಂಟ್ ಅಂದರೆ ವರ್ತಮಾನ, ಪ್ರೆಸೆಂಟ್ ಸಿಚುವೇಶನ್. ಆ ಒಂದು ಯಾವುದೇ ಒಂದು ಕ್ರಿಯೆ ಅಥವಾ ಯಾವುದೇ ಒಂದು ಆ್ಯಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ, ಬಟ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡುವಂಥ ಸಂದರ್ಭ ಸಿಚುವೇಶನ್ ಯಾವಾಗಂತಂದರೆ ಯಾವುದೇ ಒಂದು ಆ್ಯಕ್ಷನ್ನು ಅಥವಾ ಯಾವುದೇ ಒಂದು ಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಇನ್ನು ಕೆಲವೇ ಕ್ಷಣದಲ್ಲಿ ಅಥವಾ ಕೆಲವೇ ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಯಾವುದೋ ಒಂದು ಈಗ ನಾವು ಹೇಳುವಾಗೆ ಈಗ ಒಂದು ನೆಕ್ಸ್ಟ್ 5 ಮಿನಿಟ್ಸಲ್ಲಿ ಟಿಫಿನ್ ಮಾಡಬೇಕಂತಂದರೆ ಐ ಈಟ್ ಬ್ರೇಕ್ಫಾಸ್ಟ್ ಅಂದರೆ ನೆಕ್ಸ್ಟ್ ವಿದಿನ್ ಒಂದು 5 ಮಿನಿಟ್ಸಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಈಗ ವಿದಿನ್ 10 ಮಿನಿಟ್ಸಲ್ಲಿ ನಾನು ನೆಕ್ಸ್ಟು ಔಟ್ಸೈಡ್ ಹೋಗ್ಬೇಕು. ಐ ಗೋ ಟು ಮಾರ್ಕೆಟ್ ಅಂದರೆ ನಾನು ಮಾರುಕಟ್ಟೆಗೆ ಹೋಗುತ್ತೇನೆ. ಇಲ್ಲೇನೆಂದರೆ ಇನ್ನೂ ಆ್ಯಕ್ಷನ್ ಸ್ಟಾರ್ಟ್ ಆಗಿಲ್ಲ, ಬಟ್ ವಿದಿನ್ ಅ ಫ್ಯೂ ಸೆಕೆಂಡ್ಸ್ ಆ್ಯಕ್ಷನ್ ವಿಲ್ ಸ್ಟಾರ್ಟ್. ಕೆಲವೇ ಕ್ಷಣಗಳಲ್ಲಿ ನಾನು ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾನು ಈಗ ಒಂದು 10 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಮಾರ್ಕೆಟಿಗೆ ಹೋಗ್ತೀನಿ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಐ ಗೋ ಟು ಮಾರ್ಕೆಟ್. ಅಂತಹ ಒಂದು ಸಿಚುವೇಷನಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯಾವ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಆ್ಯಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಕ್ರಿಯೆ ಯಾವುದೇ ಒಂದು ಸನ್ನಿವೇಶ ಇನ್ನೂ ಸ್ಟಾರ್ಟ್ ಆಗಿರೋಂಗಿಲ್ಲ, ಬಟ್ ಇನ್ನು ಸ್ಪ್ಯಾನ್ ಆಫ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ಸಂದರ್ಭವನ್ನು ನಾವು ಇಂಗ್ಲೀಷಲ್ಲಿ ವಿವರಣೆ ಮಾಡಬೇಕಾದ್ರೆ, ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಅವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಇದು ಸಿಂಪಲ್ ಪ್ರೆಸೆಂಟ್ ಯಾವಾಗ ಅಂತೇಳಿ ಗೊತ್ತಾಯಿತು. ಇವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ WH IAS ಮತ್ತು WH INS ಸೆಂಟೆನ್ಸ್ನ ನಾವು ಸ್ಟಡಿ ಮಾಡೋಣ. WH IAS ಅಂತಂದರೆ WH ಕ್ವಶನ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ WH ಕ್ವಶನ್ಸ್ ಯಾವುದು ಅಂತೇಳಿ ಫಸ್ಟ್ ತಿಳ್ಕೊಳ್ಳೋಣ. WH ಕ್ವಶನ್ಸ್ ಅಂದರೆ ಯಾವ ಶಬ್ದಗಳು, ಯಾವ ಒಂದು ವರ್ಡ್ WH ಇಂದ ಸ್ಟಾರ್ಟ್ ಆಗುತ್ತಲ್ವಾ, ಅವೆಲ್ಲ WH ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ವೈ, ಯಾಕೆ, ಅದು ಕೂಡ WH ಕ್ವಶನ್ಸ್. ವೆನ್, ಯಾವಾಗ, ಅದು ಕೂಡ WH ಕ್ವಶನ್ಸ್. ನೆಕ್ಸ್ಟ್ ವೇರ್, ಎಲ್ಲಿ. ನೆಕ್ಸ್ಟ್ ವಿಚ್, ಯಾವುದು. ನೆಕ್ಸ್ಟ್ ಹೂ, ಯಾರು. ಹೂಜ್, ಯಾರದು. ಹೌ, ಹೇಗೆ. ಇವೆಲ್ಲ WH ವರ್ಡ್ಸ್ಗಳು. ನಾವೇನಾರ ಕ್ವಶನ್ ವಿತ್ ಈ ವರ್ಡ್ನ ಯೂಸ್ ಮಾಡಿ ಕ್ವಶನ್ಸ್ ಮಾಡಿದರೆ ಆವಾಗ ಈ ವರ್ಡ್ಗಳನ್ನ ಯೂಸ್ ಮಾಡ್ತೀವಿ. WH IAS ಮತ್ತು WH INS ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ನಾವು ಕ್ವಶನ್ ಕೇಳುವಾಗ ಆ ಒಂದು ಕ್ವಶನ್ನಲ್ಲಿ ಸ್ಥಳ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಟೈಮು ನಾವೇನಾದ್ರು ಮೆನ್ಷನ್ ಮಾಡಿ ಕ್ವಶನ್ ಕೇಳಬೇಕಾದ್ರೆ ಆ ಟೈಮಲ್ಲಿ ನಾವು ಇವು WH ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ನಾವು ಕ್ವಶನ್ಸ್ ಕೇಳುವಾಗ, ಇಂಗ್ಲೀಷಲ್ಲಿ ಮಾತನಾಡುವಾಗ ನಾವು ಯಾವುದೇ ಒಂದು ಕ್ವಶನ್ಸ್ ಕೇಳಬೇಕಾದ್ರೆ ಆ ಕ್ವಶನ್ಸ್ ಕೇಳುವಾಗ ಆ ಕ್ವಶನಲ್ಲಿ ಏನಾದ್ರು ಟೈಮ್ ಕೇಳಬೇಕಿತ್ತು, ಅಥವಾ ಆ ಕ್ವಶನಲ್ಲಿ ನಾವು ಒಂದು ಯಾವುದೋ ಒಂದು ಸ್ಥಳ ಬಗ್ಗೆ ಕೇಳಬೇಕಿತ್ತು, ಅಥವಾ ಕ್ವಶನ್ ನಂಗೆ ಯಾವುದೋ ಒಂದು ಪರ್ಸನ್ಸ್ ಬಗ್ಗೆ ಕೇಳಬೇಕಿತ್ತು. ಆ ಟೈಮಲ್ಲಿ ನಾವು WH ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇದು ಯಾವಾಗ ನಾವು WH ವರ್ಡ್ ಯೂಸ್ ಮಾಡ್ತೀವಿ ಅಂಥೇಳಿ ಅದ್ರ ಬಗ್ಗೆ. ಹಾಗಾಗಿ ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಕ್ವಶನ್ಸ್ ಕೇಳುವಾಗ ಕೆಲವೊಮ್ಮೆ ನಾವು ಆ ಒಂದು ಸ್ಥಳದ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಒಂದು ಸಿಚುವೇಶನ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಒಂದು ಟೈಮ್ ಬಗ್ಗೆ ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ನಾವು. ಆ ಒಂದು ಟೈಮಲ್ಲಿ ನಾವು ಯೂಸ್ ಮಾಡುವಂಥ ವರ್ಡಲ್ಲಿ WH ವರ್ಡ್ಸ್ ಬರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಮಾತನಾಡಬೇಕಾದ್ರೆ WH ವರ್ಡ್ಸು ನಮಗೆ ಭಾಳ ಇಂಪಾರ್ಟೆಂಟು. ಹಾಗಾಗಿ ಅದನ್ನು ಯಾವ ಥರ ಯೂಸ್ ಮಾಡಬೇಕು ವಿತ್ ಟೆನ್ಸಸ್ ಅಂತೇಳಿ ನಾವು ಈಗ ಸ್ಟಡಿ ಮಾಡ್ತಾ ಹೋಗೋಣ. WH ವರ್ಡ್ಸ್ ಯಾವತ್ತು ಅಂತಂದರೆ ವೈ ಅಂದರೆ ಯಾಕೆ, ವೆನ್ ಅಂದರೆ ಯಾವಾಗ, ವೇರ್ ಅಂದರೆ ಎಲ್ಲಿ, ವಿಚ್ ಅಂದರೆ ಯಾವುದು, ಹೂ ಅಂದರೆ ಯಾರು, ಹೂಜ್ ಅಂದರೆ ಯಾರದು, ಹೌ ಅಂದರೆ ಹೇಗೆ. ಇವೆಲ್ಲ WH ಕ್ವಶನ್ಸ್ಗಳು. ಗೊತ್ತಿರಲಿ ಯಾವ WH ಕ್ವಶನ್ಸ್ ಅಂತೇಳಿ.
ಆಲ್ಮೋಸ್ಟ್ ಇಷ್ಟೇ ನಾವು ಡಬಲ್ ಎಚ್ ವರ್ಡ್ನ ಯೂಸ್ ಮಾಡೋದು. ಸೊ ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ WHIAS, ಡಬಲ್ ಎಚ್ ಕ್ವಶನ್ ವಿತ್ ಇಂಟ್ರಾಗೇಟಿವ್ ಅಸರ್ಟಿವ್ ಸೆಂಟೆನ್ಸ್. WHIAS ಅಂದರೆ ಡಬಲ್ ಎಚ್ ಕ್ವಶನ್ ವಿತ್ ಇಂಟ್ರಾಗೇಟಿವ್ ಅಸರ್ಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ಸಾಧಾರಣ ವಾಕ್ಯಗಳು. ಪ್ರಶ್ನಾರ್ಥಕ ಸಾಧಾರಣ ವಾಕ್ಯಗಳನ್ನು ಡಬಲ್ ಎಚ್ ಕ್ವಶನ್ಸ್ ಮಾಡಿ ಯಾವ ಥರ ಯೂಸ್ ಮಾಡೋದು ಅಂತೇಳಿ. ಸೊ ಈಗ ನಾವು ಆಲ್ರೆಡಿ ಹೇಳಿದಾಗೆ ನಾವು ಪ್ರಶ್ನೆ ಕೇಳಬೇಕಾದ್ರೆ ಈಗ ನಾವು IAS ಅಲ್ಲಿ ಕಾಮನ್ ಸಿಂಪಲ್ ಪ್ರಶ್ನೆ ಇದ್ದವು. IAS ಅಲ್ಲಿ ಸಿಂಪಲ್ ಕ್ವಶನ್ಸ್ ಯಾವುದು ಅಂದರೆ ಡು ಐ ಈಟ್ ಬನಾನಾ, ನಾನು ಬಾಳೆಹಣ್ಣು ತಿನ್ನುತ್ತೇನೆಯೇ, ದಟ್ ಇಸ್ ದ ಸಿಂಪಲ್ ಕ್ವಶನ್. ಸೊ ಈಗ ನಾವು ಸಿಂಪಲ್ ಕ್ವಶನ್ನ ನಾವು ವಿತ್ ಯಾವುದೋ ಒಂದು ಟೈಮಿಗೆ ಲಿಂಕ್ ಮಾಡಿ, ಅಥವಾ ಅದನ್ನು ಯಾವುದೋ ಒಂದು ಸಿಚುವೇಶನ್ಗೆ ಲಿಂಕ್ ಮಾಡಿ, ಅಥವಾ ಅದನ್ನು ಯಾವುದೋ ಒಂದು ಪ್ಲೇಸಿಗೆ ಲಿಂಕ್ ಮಾಡಿ, ಅಥವಾ ಅದನ್ನು ಯಾವುದೋ ಒಂದು ವ್ಯಕ್ತಿಗೆ ಲಿಂಕ್ ಮಾಡಿ ನಾವೇನಾದರೂ ಕ್ವಶನ್ಸ್ ಕೇಳಬೇಕಂದ್ರೆ ಆವಾಗ ನಮಗಲ್ಲಿ ಡಬಲ್ ಎಚ್ ವರ್ಡ್ ಯೂಸ್ ಮಾಡುವಂಥ ನೀಡ್ ಬರುತ್ತೆ. ಸೊ ಹಾಗಾಗಿ ಡಬಲ್ ಎಚ್ ವರ್ಡನ್ನು ನಾವು ತಿಳ್ಕೊಂಡ್ರೆ ಸೊ ಆ ಒಂದು ಸಂದರ್ಭದಲ್ಲಿ ನಾವು ಇಂಗ್ಲೀಷ್ ಸೆಂಟೆನ್ಸ್ನ ಯಾವ ಥರ ಯೂಸ್ ಮಾಡ್ಬೇಕಂತೇಳಿ ಕಲ್ಕೋಬೋದು. ಸೊ ಈಗ ನಾವು ಸಿಂಪಲ್ ಸೆಂಟೆನ್ಸಲ್ಲಿ WHIS ಸ್ಟಡಿ ಮಾಡೋಣ. WHIS ಫಾರ್ಮುಲಾ ನೋಡ್ಕೊಳ್ಳಿ, ಸೂತ್ರ. WHIS ಸೂತ್ರ ಯಾವುದಂತಂದರೆ ಫಸ್ಟ್ ಡಬಲ್ ಎಚ್ ವರ್ಡ್ ಬರಬೇಕು. WHIS ಸೂತ್ರದಲ್ಲಿ ಫಸ್ಟ್ ಬರುವಂಥ ಶಬ್ದನೇ ಡಬಲ್ ಎಚ್ ವರ್ಡ್. ಫಸ್ಟ್ ನಾವು ಡಬಲ್ ಎಚ್ ವರ್ಡ್ ಯಾವುದಂತೇಳಿ ಯೂಸ್ ಮಾಡ್ಕೋಬೇಕು. ಡಬಲ್ ಎಚ್ ವರ್ಡ್ ಯಾವುದಂತೇಳಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟು ಡೂ ಆರ್ ಡಜ್ ಹೆಲ್ಪಿಂಗ್ ವರ್ಬ್. ಡಬಲ್ ಎಚ್ ವರ್ಡ್ ಆದಮೇಲೆ ನೆಕ್ಸ್ಟ್ ಬರೋದು ಹೆಲ್ಪಿಂಗ್ ವರ್ಬ್, ಡೂ ಅಥವಾ ಡಜ್ ಪ್ಲಸ್ ಸಬ್ಜೆಕ್ಟು. ಸಬ್ಜೆಕ್ಟ್ ಅಂದರೆ ಐ, ವಿ, ಯು, ಈ, ಸಿ, ದೇ, ಇಟ್ ಇವೆಲ್ಲ ಸಬ್ಜೆಕ್ಟು. ಪ್ಲಸ್ ವರ್ಬ್ ಅಂದರೆ ಕ್ರಿಯೆ. ಯಾವ ವರ್ಬ್ ನಾವು ಯೂಸ್ ಮಾಡ್ತೀವಲ್ಲ ಆ ವರ್ಬು ನಮಗೆ V1 ಫಾರ್ಮಲ್ಲಿ ಇರಬೇಕು. ಆಲ್ಮೋಸ್ಟ್ ಸಿಂಪಲ್ ಸೆಂಟೆನ್ಸಲ್ಲಿ ಎಲ್ಲ ಪ್ರತಿಯೊಂದು ಇದರಲ್ಲಿ ಕೂಡ ವರ್ಬು V1 ಫಾರ್ಮಲ್ಲಿ ಇರುತ್ತೆ. V1 ಫಾರ್ಮ್ ಅಂದರೆ ಈಗ ಈಟ್ ಅಂದರೆ ಅದು V1, ಈಟು ಏಟು ಈಟನ್, ಈಟು V1, ಏಟು V2, ಈಟನ್ನು V3 ಈ ಥರ. ಸೊ ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ V1 ಯೂಸ್ ಮಾಡ್ತೀವಿ. ನೆಕ್ಸ್ಟ್ V2, V3 ಯಾವ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದು ಆ ಟೆನ್ಸಸ್ ಯೂಸ್ ಮಾಡುವಾಗ ಅದನ್ನು ಹೇಳ್ತಾ ಹೋಗ್ತೀವಿ. ಸೊ ಇವಾಗ ಮಾತ್ರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬ್ V1 ಫಾರ್ಮಲ್ಲಿ ಯೂಸ್ ಮಾಡೋದು. ಸೊ ಇಲ್ಲಿ ನೋಡಿ ಡಬಲ್ ಎಚ್ ವರ್ಡ್ ಫಸ್ಟು, ಆಮೇಲೆ ಡೂ ಡಜು, ನೆಕ್ಸ್ಟ್ ಸಬ್ಜೆಕ್ಟು, ವರ್ಬು V1 ವರ್ಬು ಪ್ಲಸ್ ಆಬ್ಜೆಕ್ಟು, ಲಾಸ್ಟಿಗೆ ಬರುತ್ತದೆ ಆಬ್ಜೆಕ್ಟು. ಇದು ಸೂತ್ರ. ಸೊ ಎಲ್ಲ ಸೇಮ್ IAS ಫಾರ್ಮುಲಾದಂಗೆ ಸೇಮು. ಒಂದೇ ಎಕ್ಸ್ಟ್ರಾ ಅಂದರೆ ಡಬಲ್ ಎಚ್ ವರ್ಡ್ ಸ್ಟಾರ್ಟಿಂಗ್ ಬರುತ್ತೆ. ಡಬಲ್ ಎಚ್ ವರ್ಡ್ ಸ್ಟಾರ್ಟಿಂಗ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು IAS ಫಾರ್ಮುಲಾಗೆ ನಾವು ಡಬಲ್ ಎಚ್ ವರ್ಡ್ ಸ್ಟಾರ್ಟಿಂಗ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅಂದರೆ ಅದೇ WHIS ಫಾರ್ಮುಲಾ ಆಗ್ಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಫಾರ್ಮುಲಾವನ್ನು ಸೂತ್ರವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಸಿಂಗುಲರು ಏಕವಚನ, ಫ್ಲೂರಲು ಬಹುವಚನ. ಸಿಂಗುಲರ್ಲಿ ಯಾವ ಥರ ಬರುತ್ತೆ ಅಂತೇಳಿ ಐ ಫಸ್ಟ್ ಪರ್ಸನ್ ಸಿಂಗುಲರ್ಲಿ ಫಸ್ಟ್ ಪರ್ಸನ್ ಐ. ವೆನ್ ಡು ಐ ಈಟ್ ಬನಾನಾ, ಇದು ಕ್ವಶನ್. ಸೊ ಅಂದರೆ ನಾನು ಬಾಳೆಹಣ್ಣು ಯಾವಾಗ ತಿನ್ನುತ್ತೇನೆ, ಯಾವಾಗ, ವೆನ್ ಟೈಮ್. ನೋಡಿ ಇಲ್ಲಿ ಟೈಮ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನಾವು ಟೈಮ್ ಕೇಳಬೇಕಾದ್ರೆ ಡಬಲ್ ಎಚ್ ವರ್ಡ್ ಯೂಸ್ ಮಾಡಲೇಬೇಕು. ಸೊ ನಾಳೆ ಹೇಳಿದ್ನಲ್ವಾ, ವೆನ್ ಅಂದರೆ ಯಾವಾಗ ಅದೇನೋ ಮಾಡುತ್ತೆ, ಟೈಮ್ ಕೇಳುತ್ತೆ. ಸೊ ವೆನ್ ಡು ಐ ಈಟ್ ಬನಾನಾ, ನಾನು ಯಾವಾಗ ಬಾಳೆಹಣ್ಣು ತಿನ್ನುತ್ತೇನೆ. ಇಲ್ಲಿ ನೋಡಿ ಸಿಂಪಲ್ ಸೆಂಟೆನ್ಸ್, ಇನ್ನೂ ತಿಂದಿಲ್ಲ. ಸೊ ಜಸ್ಟ್ ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ತಿಂತೀನಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಾಳೆಹಣ್ಣು ತಿನ್ನುವಂಥ ಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಇದನ್ನು ಕೇಳ್ತೀವಿ. ವೆನ್ ಡು ಐ ಈಟ್ ಬನಾನಾ, ನಾನು ಬಾಳೆಹಣ್ಣು ಯಾವಾಗ ತಿನ್ನುತ್ತೇನೆ. ಇಲ್ಲಿ ವೆನ್ ಅನ್ನೋದು ಡಬಲ್ ಎಚ್ ವರ್ಡು, ಡೂ ಹೆಲ್ಪಿಂಗ್ ವರ್ಬ್, ಐ ಸಬ್ಜೆಕ್ಟು, ಈಟ್ ವರ್ಬ್ V1 ವರ್ಬ್, ಬನಾನಾ ಆಬ್ಜೆಕ್ಟು. ವೆನ್ ಡು ಐ ಈಟ್ ಬನಾನಾ, ನಾನು ಬಾಳೆಹಣ್ಣು ಯಾವಾಗ ತಿನ್ನುತ್ತೇನೆ. ನೆಕ್ಸ್ಟ್ ಫಸ್ಟ್ ಪರ್ಸನಲ್ಲಿ ಫ್ಲೂರಲು, ವೆನ್ ಡು ವಿ ಈಟ್ ಬನಾನಾ, ನಾವು ಬಾಳೆಹಣ್ಣು ಯಾವಾಗ ತಿನ್ನುತ್ತೇವೆ, ಕ್ವಶನ್ ಮಾರ್ಕ್. ವೆನ್ನು ಡಬಲ್ ಎಚ್ ವರ್ಡ್, ಡೂ ಹೆಲ್ಪಿಂಗ್ ವರ್ಬ್, ವಿ ಇದೆ ಅಲ್ವಾ ಅದು ವರ್ಬ್, ವಿ ಸಬ್ಜೆಕ್ಟು, ಈಟ್ ವರ್ಬ್ V1 ಫಾರ್ಮು, ಬನಾನಾ ಆಬ್ಜೆಕ್ಟು ಪ್ಲಸ್ ಕ್ವಶನ್ ಮಾರ್ಕ್. ಇದು IAS, INS, WHIS ಮತ್ತು WHINS ಇದೆ ಅಲ್ವಾ, ಪ್ರತಿಯೊಂದು ಕೂಡ ಕ್ವಶನ್ ಮಾರ್ಕ್ ಕಂಪಲ್ಸರಿ ಬರಲೇಬೇಕು. ಯಾಕಂದರೆ ಇವು ಪ್ರಶ್ನಾರ್ಥಕ ವಾಕ್ಯಗಳು. ಸೊ ಹಾಗಾಗಿ ಈ ವಾಕ್ಯ ಮುಗಿದ ಮೇಲೆ ಕಂಪಲ್ಸರಿಯಾಗಿ ಮುಂದುಗಡೆ ಕ್ವಶನ್ಸ್ ಬರಲೇಬೇಕು, ಕ್ವಶನ್ ಮಾರ್ಕ್ ಬರಲೇಬೇಕು. ವೆನ್ ಡು ವಿ ಈಟ್ ಬನಾನಾ, ನಾವು ಬಾಳೆಹಣ್ಣು ಯಾವಾಗ ತಿನ್ನುತ್ತೇವೆ. ನೆಕ್ಸ್ಟು ಸೆಕೆಂಡ್ ಪರ್ಸನ್, ವೆನ್ ಡು ಯು ಈಟ್ ಬನಾನಾ, ನೀನು ಬಾಳೆಹಣ್ಣು ಯಾವಾಗ ತಿನ್ನುತ್ತೀಯಾ, ಸಿಂಗುಲರ್ಲಿ. ಅದೇ ಫ್ಲೂರಲ್ಲಿ ವೆನ್ ಡು ಯು ಈಟ್ ಬನಾನಾ, ನೀವು ಬಾಳೆಹಣ್ಣು ಯಾವಾಗ ತಿನ್ನುತ್ತೀರಾ. ಇಲ್ಲಿ ವೆನ್ನು ಡಬಲ್ ಎಚ್ ವರ್ಡು, ಡೂ ಹೆಲ್ಪಿಂಗ್ ವರ್ಬ್, ಯು
ಸಬ್ಜೆಕ್ಟ್ ಈಟ್ ವರ್ಬ್ V1 ಫಾರ್ಮು ಬನಾನಾ ಆಬ್ಜೆಕ್ಟು ಪ್ಲಸ್ ಕ್ವಶನ್ ಮಾರ್ಕು. ಗೊತ್ತಾಯ್ತಲ್ವಾ? ವೆನ್ ಡು ಯು ಇಟ್ ಬನಾನಾ, ನೀನು ಬಾಳೆಹಣ್ಣು ಯಾವಾಗ ತಿನ್ನುತ್ತೀಯಾ? ವೆನ್ ಡು ಯು ಇಟ್ ಬನಾನಾ, ನೀವು ಬಾಳೆಹಣ್ಣು ಯಾವಾಗ ತಿನ್ನುತ್ತೀರಾ? ನೆಕ್ಸ್ಟ್ ಥರ್ಡ್ ಪರ್ಸನ್, ಇವೆಲ್ಲ ಥರ್ಡ್ ಪರ್ಸನ್. ಹಿ ಸಿ ಇಟ್ಟು ದೇ ಇದೆ ಅಲ್ವಾ, ಇದೆಲ್ಲ ಥರ್ಡ್ ಪರ್ಸನ್. ಥರ್ಡ್ ಪರ್ಸನಲ್ಲಿ ಸಿಂಗುಲರ್. ವೆನ್ ಡಸ್ ಹಿ ಇಟ್ ಬನಾನಾ, ಅವನು ಬಾಳೆಹಣ್ಣು ಯಾವಾಗ ತಿನ್ನುತ್ತಾನೆ? ಇನ್ನು ಬಾಳೆಹಣ್ಣು ತಿಂದಿಲ್ಲ, ಏನೋ ಬಾಳೆಹಣ್ಣು ಮುಂದ್ಗಡೆ ಇದೆ, ಇನ್ನು ತಿಂತಾ ಇಲ್ಲ. ಸೊ ಅವ್ರು ಕ್ವಶನ್ ಕೇಳ್ತೀವಿ. ಸೊ ಯಾರೊಬ್ಬರು ನಮ್ಮ ಫ್ರೆಂಡ್ಸು ಎಲ್ಲೊಂದು ಕಡೆ ಕುಂತಿದ್ದಾರೆ, ಎಲ್ಲೊಂದು ಕಡೆ ಅವ್ರ ರೂಮಲ್ಲಿ ಕುಂತಿದ್ದಾರೆ, ಅವ್ರ ಮುಂದ್ಗಡೆ ಬಾಳೆಹಣ್ಣಿದೆ, ಇನ್ನು ಬಾಳೆಹಣ್ಣು ಅವ್ರು ತಿಂದಿಲ್ಲ. ಸೊ ನಾವು ಅವ್ರು ಕೇಳ್ತೀವಿ. ಸೊ ಯಾರೊಬ್ರು ಅವರಿಗೆ ಬಾಳೆಹಣ್ಣು ತಿನ್ನೋಕೆ ಯಾರಾದರೂ ಒಬ್ಬರು ಅವ್ರ ಫ್ರೆಂಡ್ಸು ಅವರಿಗೆ ಬಾಳೆಹಣ್ಣು ತಿನ್ನೋಕೆ ಕೊಟ್ಟಿದ್ದಾರೆ. ಅವ್ರೇನು ಮಾಡ್ತಾರೆ, ಬಾಳೆಹಣ್ಣು ತೊಗೊಂಡು ಜಸ್ಟ್ ಟೇಬಲ್ ಮೇಲೆ ಇಡ್ತಾರೆ, ಬಟ್ ಇನ್ನು ಬಾಳೆಹಣ್ಣು ತಿಂದಿಲ್ಲ. ಬಾಳೆಹಣ್ಣು ತಿನ್ನಿ ಅಂತೇಳಿ ಯಾರೊಬ್ರು ಕೊಟ್ಟಿರ್ತಾರೆ, ಆ ಬಾಳೆಹಣ್ಣು ತೊಗೊಂಡು ಅವ್ರು ಜಸ್ಟ್ ಟೇಬಲ್ ಮೇಲೆ ಇಟ್ಟಿದ್ದಾರೆ, ಇನ್ನೂ ಅವರು ಬಾಳೆಹಣ್ಣು ತಿಂದಿಲ್ಲ. ಸೊ ಏನೋ ಟೇಬಲ್ ಮೇಲೆ ಇಟ್ಟು ಒಂದು 2 ಮಿನಿಟ್ಸಲ್ಲಿ ಅದನ್ನು ತೊಗೊಂಡು ಸಿಪ್ಪೆ ಸುಲಿದು ಬಾಳೆಹಣ್ಣು ತಿಂತಾರೆ ಅವರು, ಇನ್ನೂ ತಿಂದಿಲ್ಲ. ಸೊ ಆ ಟೈಮಲ್ಲಿ ನಾವು ಅವ್ರಿಗೆ ಏನು ಕೇಳ್ತೇವೆ ಅಂದರೆ, ಅವಾಗ ಅವ್ರ ಫ್ರೆಂಡ್ ಕೇಳ್ತಾರೆ ಅವರಿಗೆ, ವೆನ್ ಡು ಯು ಇಟ್ ಬನಾನಾ, ನೀನು ಬಾಳೆಹಣ್ಣು ಯಾವಾಗ ತಿನ್ನುತ್ತೀಯಾ ಅಂತೇಳಿ. ಸೊ ಅವನು ಬಾಳೆಹಣ್ಣು ತೊಗೊಂಡು ಟೇಬಲ್ ಮೇಲೆ ಇಟ್ಟಿದ್ದಾನೆ, ಇಟ್ಟು ಏನೋ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಾನೆ, ತಿನ್ನೋಕೆ ರೆಡಿ ಆಗ್ತಾ ಇದ್ದಾನೆ. ಸೊ ಹ್ಯಾಂಡ್ ವಾಶ್ ಆದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ಬಾಳೆಹಣ್ಣು ಎತ್ಕೊಂಡು ಸಿಪ್ಪೆ ಸುಲಿದು ತಿನ್ನೋದು ಅವನು. ಸೊ ಹಾಗಾಗಿ ಆ ಒಂದು ಸಿಚುವೇಷನಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ, ವೆನ್ ಡು ಯು ಇಟ್ ಬನಾನಾ, ಅವನು ಕೇಳ್ತಾನೆ ಅವನು, ನೀನು ಯಾವಾಗ ಬಾಳೆಹಣ್ಣು ತಿನ್ನುತ್ತೀಯಾ ಅಂತೇಳಿ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಈ ಟೆನ್ಸನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಕೇಳ್ಕೊಳ್ಳಿ, ಯಾವ ಒಂದು ಸಿಚುವೇಷನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಆಗುತ್ತೆ ಅಂಥೇಳಿ. ನೆಕ್ಸ್ಟು, ವೆನ್ ಡಸ್ ಇಟ್ ಬನಾನಾ, ಅವನು ಯಾವಾಗ ಬಾಳೆಹಣ್ಣು ತಿನ್ನುತ್ತಾನೆ? ವೆನ್ ಡಸ್ ಸಿ ಇಟ್ ಬನಾನಾ, ಅವಳು ಯಾವಾಗ ಬಾಳೆಹಣ್ಣು ತಿನ್ನುತ್ತಾಳೆ? ವೆನ್ ಡಸ್ ಇಟ್ ಇಟ್ ಬನಾನಾ, ಅದು ಯಾವಾಗ ಬಾಳೆಹಣ್ಣು ತಿನ್ನುತ್ತದೆ? ವೆನ್ ಡು ದೇ ಇಟ್ ಬನಾನಾ, ಅವರು ಯಾವಾಗ ಬಾಳೆಹಣ್ಣು ತಿನ್ನುತ್ತಾರೆ? ಸೊ ಇದೆಲ್ಲ ಥರ್ಡ್ ಪರ್ಸನ್. ಅರ್ಥ ಆಯ್ತಲ್ವಾ? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ WHIS ಅದು ಫಾರ್ಮುಲಾ, WH ವರ್ಡ್ ಫಸ್ಟ್ ಬರುತ್ತೆ, ಆಮೇಲೆ ಡೂ ಅಥವಾ ಡಸ್ ಹೆಲ್ಪಿಂಗ್ ವರ್ಬು, ನೆಕ್ಸ್ಟ್ ಸಬ್ಜೆಕ್ಟು, ನೆಕ್ಸ್ಟ್ ವರ್ಬು V1 ಫಾರ್ಮು ಪ್ಲಸ್ ಆಬ್ಜೆಕ್ಟು, ಸಿಂಗುಲರು ಫ್ಲೂರಲು, ಏಕವಚನ ಬಹುವಚನ. ಸಿಂಗುಲರ್ಲಿ ವೆನ್ ಡು ಐ ಇಟ್ ಬನಾನಾ, ನಾನು ಯಾವಾಗ ಬಾಳೆಹಣ್ಣು ತಿನ್ನುತ್ತೇನೆ. ಫ್ಲೂರಲಿ ವೆನ್ ಡು ವಿ ಇಟ್ ಬನಾನಾ, ನಾವು ಯಾವಾಗ ಬಾಳೆಹಣ್ಣು ತಿನ್ನುತ್ತೇವೆ. ಸಿಂಗುಲರ್ ಸೆಕೆಂಡ್ ಪರ್ಸನ್, ವೆನ್ ಡು ಯು ಇಟ್ ಬನಾನಾ, ನೀನು ಬಾಳೆಹಣ್ಣು ಯಾವಾಗ ತಿನ್ನುತ್ತೀ. ಫ್ಲೂರಲ್ ವೆನ್ ಡು ಯು ಇಟ್ ಬನಾನಾ, ನೀವು ಬಾಳೆಹಣ್ಣು ಯಾವಾಗ ತಿನ್ನುತ್ತೀರಿ. ಥರ್ಡ್ ಪರ್ಸನ್, ವೆನ್ ಡಸ್ ಈ ಇಟ್ ಬನಾನಾ, ವೆನ್ ಡಸ್ ಈ ಇಟ್ ಬನಾನಾ, ಅವನು ಯಾವಾಗ ಬಾಳೆಹಣ್ಣು ತಿನ್ನುತ್ತಾನೆ. ವೆನ್ ಡಸ್ ಸಿ ಇಟ್ ಬನಾನಾ, ಅದು ಯಾವಾಗ ಬಾಳೆಹಣ್ಣು ತಿನ್ನುತ್ತದೆ. ವೆನ್ ಡಸ್ ಇಟ್ ಬನಾನಾ, ಅದು ಯಾವಾಗ ಬಾಳೆಹಣ್ಣು ತಿನ್ನುತ್ತದೆ, ಇದು ಅವಳು. ವೆನ್ ಡು ದೇ ಇಟ್ ಬನಾನಾ, ಇಲ್ಲಿ ಡೂ ಬರುತ್ತೆ, ಹೆಲ್ಪಿಂಗ್ ವರ್ಕ್ ಗೊತ್ತಲ್ವಾ, ಇದಕ್ಕೆಲ್ಲ ಡಸ್ ಬರುತ್ತೆ, ಇಲ್ಲಿ ಡೂ ಬರುತ್ತೆ. ವೆನ್ ಡು ದೇ ಇಟ್ ಬನಾನಾ, ಅವರು ಬಾಳೆಹಣ್ಣು ಯಾವಾಗ ತಿನ್ನುತ್ತಾರೆ. ಸೊ ಇದೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ WHINS ಆಯಿತು. ಸೊ ಇದು INS ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ನಾವು IAS ಗೊತ್ತಾಯಿತು, ಈಗ ನೆಕ್ಸ್ಟ್ INS ಮೂವ್ ಆಗೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ WHINS. WHINS ಅಂತಂದರೆ WH ವರ್ಡ್ ವಿತ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸು. WHಲ್ಲಿ ನೆಗೆಟಿವ್ ಸೆಂಟೆನ್ಸ್ನ ಯಾವ ಥರ ಫ್ರೇಮ್ ಮಾಡೋದು ಅಂತೇಳಿ. ಸೊ ಅದು WHIS ನೆಗೆಟಿವ್, WH ವರ್ಡ್ ವಿತ್ ಅಸರ್ಟಿವ್ ಸೆಂಟೆನ್ಸ್ ಆಯಿತು, ಪಾಸಿಟಿವ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟು ನಾವು WHINS ಅಲ್ಲಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ನ ಸ್ಟಡಿ ಮಾಡೋಣ ಯಾವ ಥರ ಅಂತೇಳಿ. ಅದಕ್ಕೆ ಫಾರ್ಮುಲಾ ಬಂದು WH ವರ್ಡ್ ಫಸ್ಟ್ ಬರುತ್ತೆ, ನೆಕ್ಸ್ಟು ಡೂ ಡಜು, ಇದು ಕೂಡ ಹಂಗೆ WH ವರ್ಡ್ ಫಸ್ಟ್ ಬಂದು ಆಮೇಲೆ ಡೂ ಡಜು ಹೆಲ್ಪಿಂಗ್ ವರ್ಬು, WH ವರ್ಡ್ ಫಸ್ಟ್ ಬರುತ್ತೆ, ಆಮೇಲೆ ಡೂ ಡಜು ಹೆಲ್ಪಿಂಗ್ ವರ್ಬ್ ಬರುತ್ತೆ, ನೆಕ್ಸ್ಟ್ ಪ್ಲಸ್ ಸಬ್ಜೆಕ್ಟು ಪ್ಲಸ್ ನಾಟ್ ಬರುತ್ತೆ. ನೋಡಿಲಿ, ನೆಗೆಟಿವ್ ಸೆಂಟೆನ್ಸ್ ಕಾಮನ್ ಆಗಿ ಸಬ್ಜೆಕ್ಟು ಪ್ಲಸ್ ವರ್ಬ್ ಮಿಡ್ಲ್ ನಾಟ್ ಬರುತ್ತೆ. ನೆಗೆಟಿವ್ ಸೆಂಟೆನ್ಸ್ ಬಂತಂದರೆ, ಸೊ ಹಾಗಾಗಿ ನಿಮಗೆ ನೀವು ಒಂದು ತಿಳ್ಕೊಳ್ಳಿ, ನೆಗೆಟಿವ್ ಸೆಂಟೆನ್ಸ್ಗೆ ಸಬ್ಜೆಕ್ಟು ಮತ್ತು ವರ್ಬ್ ಮಿಡ್ಲ್ ನಾಟ್ ಬರುತ್ತೆ. ನೆಕ್ಸ್ಟು ವರ್ಬ್ V1 ಫಾರ್ಮುಲಾ ಇರಬೇಕು ಪ್ಲಸ್ ಆಬ್ಜೆಕ್ಟು, ಲಾಸ್ಟಿಗೆ ಕ್ವಶನ್ ಮಾರ್ಕು, ಅದು ಕಾಮನ್ ಆಗಿ. ಫಾರ್ಮುಲಾ ಗೊತ್ತಾಯ್ತಲ್ವಾ. WH ವರ್ಡು ಡೂ ಆರ್ ಡಜು ಪ್ಲಸ್ ಸಬ್ಜೆಕ್ಟು ಪ್ಲಸ್ ನಾಟು ಪ್ಲಸ್ ವರ್ಬ್ V1 ಫಾರ್ಮ್ ವರ್ಬು ಪ್ಲಸ್ ಆಬ್ಜೆಕ್ಟು. ನೆಕ್ಸ್ಟ್ ಸಿಂಗ್ಲರು ಏಕವಚನ, ಫ್ಲೂರಲು ಬಹುವಚನ. ವೈ ಡು ಐ ನಾಟ್ ಇಟ್ ಬನಾನಾ, ಇಲ್ಲಿ ನೋಡಿ ಬಂತು ನೋಡಿ, ವೈ ಡು ಐ ನಾಟ್ ಇಟ್ ಬನಾನಾ, ಇದು ಫಸ್ಟ್ ಪರ್ಸನ್ನು ಸಿಂಗುಲರು. ವೈ ಡು ಐ ನಾಟ್ ಇಟ್ ಬನಾನಾ, ನಾನು ಬಾಳೆಹಣ್ಣು ಯಾಕೆ ತಿನ್ನುವುದಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಕೇಳ್ತಾರೆ ವೆನ್ ಡು ಯು ಇಟ್ ಬನಾನಾ ಅಂತೇಳಿ.
ಸೊ ಅಲ್ಲಿ ನಾವು ವೆನ್ ಡಬಲ್ ಎಚ್ ವರ್ಡ್ ಯೂಸ್ ಮಾಡಿದೆ, ಇಲ್ಲಿ ವೈ ಡಬಲ್ ಎಚ್ ವರ್ಡ್ ಯೂಸ್ ಮಾಡಿದ್ದೀನಿ. ಸೊ ನೀವು ಯಾವುದೇ ವರ್ಡ್ ಯೂಸ್ ಮಾಡ್ಬೋದು. ಇಲ್ಲಿ ವೈ ಅಂತ ಯೂಸ್ ಮಾಡ್ಬೋದು, ಅಥವಾ ಹೂ ವೇರ್ ಅಂತ ಯೂಸ್ ಮಾಡ್ಬೋದು, ಅಥವಾ ವೇರ್ ಡು ಐ ನಾಟ್ ಇಟ್ ಬನಾನಾ ಬರ್ಬೋದು, ಹೂ ಅಂತೂ ಬರ್ಬೋದು, ಹೌ ಅಂತ ಬರ್ಬೋದು, ವಿಚ್ ಅಂತಲೂ ಬರ್ಬೋದು. ನೀವು ಪ್ರತಿಯೊಂದು ವರ್ಡ್ ಕೂಡ ನಾವು ಪ್ರತಿಯೊಂದು ಡಬಲ್ ಎಚ್ ವರ್ಡ್ ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನಾವು ಫಸ್ಟ್ ಡಬಲ್ ಎಚ್ ಐ ಎಸ್ ಅಲ್ಲಿ ವೆನ್ ತೊಗೊಂಡಿದ್ದೆ. ಸೊ ಡಬಲ್ ಎಚ್ ಐ ಎನ್ ಎಸ್ ಅಲ್ಲಿ ವೈ ಏನೋ ಡಬಲ್ ಎಚ್ ವರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ವೈ ಡು ಐ ನಾಟ್ ಇಟ್ ಬನಾನಾ, ನಾನು ಬಾಳೆಹಣ್ಣು ಏಕೆ ತಿನ್ನುವುದಿಲ್ಲ. ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಸೊ ನೀವು ಬಾಳೆಹಣ್ಣು ಹೇಗೆ ತಿನ್ನಲ್ವಾ ಅಂತೇಳಿ. ಸೊ ಅದಕ್ಕೆ ರಿಪ್ಲೈ ಕೊಡೋದು. ಸೊ ಯಾರೊಬ್ಬರು ನಿಮಗೆ ಡಬಲ್ ಎಚ್ ಕ್ವಶನ್ಸಲ್ಲಿ ಕ್ವಶನ್ ಕೇಳ್ತಾರೆ, ಸೊ ಆ ಕ್ವಶನ್ಗೆ ನೀವು ರಿಪ್ಲೈ ಕೊಡಬೇಕಲ್ವಾ. ವೈ ಡು ಐ ನಾಟ್ ಇಟ್ ಬನಾನಾ, ನಾನು ಬಾಳೆಹಣ್ಣು ತಿನ್ನುವುದಿಲ್ಲವೇ. ವೈ ಡು ಐ ನಾಟ್ ಇಟ್ ಬನಾನಾ, ನಾನು ಬಾಳೆಹಣ್ಣು ತಿನ್ನುವುದಿಲ್ಲವೇ. ವೈ ಡು ವಿ ನಾಟ್ ಇಟ್ ಬನಾನಾ, ನಾವು ಬಾಳೆಹಣ್ಣು ತಿನ್ನುವುದಿಲ್ಲವೇ. ಇದು ಫಸ್ಟ್ ಪರ್ಸನ್. ಇಲ್ಲಿ ವೈ ಇದೆ ಅಲ್ವಾ, ವೈ ಡಬಲ್ ಎಚ್ ವರ್ಡು, ಡು ಹೆಲ್ಪಿಂಗ್ ವರ್ಬು, ಐ ಸಬ್ಜೆಕ್ಟು, ನಾಟು ಈಟ್ ವರ್ಬ್ ವಿ1 ಫಾರ್ಮ್ ವರ್ಬು, ಬನಾನಾ ಆಬ್ಜೆಕ್ಟ್. ಅದಾದಮೇಲೆ ಕ್ವಶನ್ ಮಾರ್ಕ್ ಕಂಪಲ್ಸರಿ. ನೆಕ್ಸ್ಟ್ ವೈ ಡು ಯು ನಾಟ್ ಇಟ್ ಬನಾನಾ, ವೈ ಡು ಯು ನಾಟ್ ಇಟ್ ಬನಾನಾ, ಸಿಂಗುಲರು, ಇದು ಸೆಕೆಂಡ್ ಪರ್ಸನು, ಸಿಂಗುಲರು ಆ್ಯಂಡ್ ಫ್ಲೂರಲು. ನೀನು ಬಾಳೆಹಣ್ಣು ಏಕೆ ತಿನ್ನುವುದಿಲ್ಲ. ವೈ ಡು ಯು ನಾಟ್ ಇಟ್ ಬನಾನಾ, ನೀವು ಬಾಳೆಹಣ್ಣು ಏಕೆ ತಿನ್ನುವುದಿಲ್ಲ. ನೆಕ್ಸ್ಟು ಥರ್ಡ್ ಪರ್ಸನ್, ವೈ ಡಸ್ ಹಿ ನಾಟ್ ಇಟ್ ಬನಾನಾ, ಅವನು ಬಾಳೆಹಣ್ಣು ಏಕೆ ತಿನ್ನುವುದಿಲ್ಲ. ವೈ ಡಸ್ ಶಿ ನಾಟ್ ಇಟ್ ಬನಾನಾ, ಅವಳು ಬಾಳೆಹಣ್ಣು ಏಕೆ ತಿನ್ನುವುದಿಲ್ಲ. ವೈ ಡಸ್ ಇಟ್ ನಾಟ್ ಇಟ್ ಬನಾನಾ, ಅದು ಬಾಳೆಹಣ್ಣು ಏಕೆ ತಿನ್ನುವುದಿಲ್ಲ. ಇವು ಮೂರು ಇದಕ್ಕೆ ಥರ್ಡ್ ಪರ್ಸನ್ ಮೂರು ಇದಕ್ಕೆ ಫ್ಲೂರಲ್ ಯಾವುದಪ್ಪ ಅಂದರೆ ವೈ ಡು ದೇ ನಾಟ್ ಇಟ್ ಬನಾನಾ, ಅವರು ಯಾಕೆ ಬಾಳೆಹಣ್ಣು ತಿನ್ನುವುದಿಲ್ಲ. ನಾವು ಕಾಮನ್ ಆಗಿ ಹಿ ಮತ್ತು ಸಿ ಅಥವಾ ಇಟ್ ಅಂದರೆ, ಸೊ ಯಾರೋ ಒಬ್ಬ ವ್ಯಕ್ತಿ ಅಂದರೆ ನಾವು ಹಿ ಅಥವಾ ಸಿ ಇಟ್ ಅಂತ ಹೇಳ್ಬೋದು. ಯಾರೋ ಒಬ್ಬ ವ್ಯಕ್ತಿ ಇತ್ತಂದರೆ, ಯಾರೋ ನಾವು ಏನಾರು ಒಬ್ಬ ವ್ಯಕ್ತಿ ಕೇಳಬೇಕಂದ್ರೆ ಹಿ ಅಂತ ಕೇಳ್ಬೋದು. ಯಾರೊಬ್ಬರು ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಅಂತಾನೆ, ಒಬ್ಬ ಜೆಂಟ್ಸ್ ಅಂತ ನಾವು ಕೇಳ್ಬೋದು, ವೈ ಡಸ್ ಹಿ ನಾಟ್ ಇಟ್ ಬನಾನಾ, ಅವ್ನು ಯಾಕೆ ಬಾಳೆಹಣ್ಣು ತಿಂತಲ್ಲ ಅಂತ ಅವ್ನು ಕೇಳ್ಬೋದು ನಾವು. ಯಾರೊಬ್ಬರು ವ್ಯಕ್ತಿ ಇದ್ದರೆ ಮೇಲಿದ್ದರೆ, ಯಾರೊಬ್ಬರು ಫಿಮೇಲ್ ವ್ಯಕ್ತಿ ಇದ್ರಪ್ಪ ಅಂದರೆ ವೈ ಡಸ್ ಸಿ ನಾಟ್ ಇಟ್ ಬನಾನಾ ಅಂತ ಕೇಳ್ಬೋದು. ಯಾವುದೋ ಒಂದು ವಸ್ತು ಇತ್ತಪ್ಪ ಅಂದರೆ ವೈ ಡಸ್ ಇಟ್ ನಾಟ್ ಇಟ್ ಬನಾನಾ, ಅದು ಯಾಕೆ ಬಾಳೆಹಣ್ಣು ತಿನ್ನೋ ಅಂತ ಕೇಳ್ಬೋದು. ಸೊ ಅವ್ರು ಮೂವರನ್ನು, ಯಾವುದೊಬ್ಬ ವ್ಯಕ್ತಿ ಅಥವಾ ಯಾವುದೊಬ್ಬ ಮಹಿಳೆ, ಒಬ್ಬ ಪುರುಷ ಅಥವಾ ಒಬ್ಬ ಮಹಿಳೆ ಮತ್ತು ಯಾವುದೊಂದು ವಸ್ತು ಅಥವಾ ಯಾವುದೊಂದು ಪ್ರಾಣಿ, ಆ ಮೂರನ್ನು ಸೇರಿಸಿ ನಾವು ಕೇಳಬೇಕಂತಂದರೆ, ಆ ಮೂರು ಏನಾದರೂ ಕೂಡ ಅಂದರೆ ಮೋರ್ ದೆನ್ ಒನ್ಕ್ಕಿಂತ ಜಾಸ್ತಿ ಏನಾರು ವಸ್ತುಗಳಿದ್ರೆ, ಅಲ್ಲಿ ಮೋರ್ ದೆನ್ ಒನ್ ಅಥವಾ ಮೋರ್ ದೆನ್ ಒನ್ಕ್ಕಿಂತ ಜಾಸ್ತಿ ಏನಾರು ಅಲ್ಲಿ ಐಟಮ್ಸ್ ವ್ಯಕ್ತಿಗಳಿದ್ರಪ್ಪ ಅಂದರೆ ಅವಾಗ ನಾವೇನು ಮಾಡ್ತೀವಿ, ವೈ ಡು ದೇ ನಾಟ್ ಇಟ್ ಬನಾನಾ, ಅವಾಗ ಆ ವೈ ಯೂಸ್ ಮಾಡ್ತೀವಿ ನಾವು. ಫ್ಲೂರಲ್ ವೈ ಡು ದೇ ಯೂಸ್ ಮಾಡ್ತೀವಿ ಅವಾಗ. ಸೊ ಅಲ್ಲಿ ನಾವು ಸಿಂಗಲ್ ಕೇಳುವಾಗ ಒಬ್ಬರನ್ನ ವೈ ಸಿ ವೈ ಡಸ್ ಹಿ ನಾಟ್ ಇಟ್ ಬನಾನಾ ಅಂತ ಕೇಳ್ತೀವಿ ಒಬ್ಬರನ್ನ ಕೇಳಬೇಕಾದ್ರೆ. ಸೊ ನಾವೊಂದು ಯಾವುದೋ ಒಂದು ಗುಂಪಿದೆ, ಆ ಗುಂಪಲ್ಲಿ ಯಾರೊಬ್ಬರು ಕೂಡ ಬಾಳೆಹಣ್ಣು ತಿಂತಲ್ಲ. ಸೊ ನಾವು ಅವಾಗ ಕೇಳಬೇಕಾದ್ರೆ ವೈ ಡು ದೇ ನಾಟ್ ಇಟ್ ಬನಾನಾ, ಅವ್ರು ಯಾಕೆ ಎಲ್ಲರೂ ಕೂಡ ಬಾಳೆಹಣ್ಣು ತಿಂತಲ್ಲ ಅಂತ ನಾವು ಕೇಳಬೇಕಾದ್ರೆ ಆ ಒಂದು ಸಿಚುವೇಷನಲ್ಲಿ ನಾವು ದೇ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ. ಯಾರೊಬ್ಬ ಸಿಂಗಲ್ ವ್ಯಕ್ತಿನ ಕೇಳಬೇಕಾದ್ರೆ ಈ ಸಿ ಇಟ್ ದೇ ಯೂಸ್ ಮಾಡ್ತೀವಿ. ಸೊ ಮೋರ್ ದೆನ್ ಒಬ್ರಿಗಿಂತ ಜಾಸ್ತಿ ವ್ಯಕ್ತಿಗಳು ನಾವು ಏನಾರು ಒಮ್ಮೆಲೆ ಕೇಳಬೇಕಂತಂದರೆ, ಯಾವುದೋ ಒಂದು ಸ್ಕೂಲಲ್ಲಿ ಯಾರೋ ಹುಡುಗರು ಮಕ್ಕಳು ನೀರು ಕುಡಿತಲ್ಲ ಅಂತ ಕೇಳಬೇಕಾದ್ರೆ ವೈ ಡು ದೇ ನಾಟ್ ಡ್ರಿಂಕ್ ಮಿಲ್ಕ್, ಅವ್ರಿಗೆ ಆ ಥರ. ಅಥವಾ ಯಾರೊಬ್ಬ ಪರ್ಟಿಕ್ಯುಲರ್ ವ್ಯಕ್ತಿನೇ ಕುಡಿತಲ್ಲಪ್ಪ ಅಂದರೆ ಯಾರೊಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಕುಡಿತಲ್ಲ ಅಂತ ತಿಳ್ಕೊಳ್ಳಿ. ಇಡೀ ಒಂದು ಕ್ಲಾಸಲ್ಲಿ ಇಡೀ ಒಂದು 100 ಜನ ಸ್ಟೂಡೆಂಟಲ್ಲಿ ಯಾವನೋ ಒಬ್ಬ ಸ್ಟೂಡೆಂಟು ಮಿಲ್ಕ್ ಕುಡಿತಾ ಇಲ್ಲ, ಹಾಲು ಕುಡಿತಾ ಅಂತಂದರೆ ವೈ ಡಸ್ ಹಿ ನಾಟ್ ಡ್ರಿಂಕ್ ಮಿಲ್ಕ್ ಕೇಳ್ಬೋದು ಅವನಿಗೆ. ವೈ ಡಸ್ ಹಿ ನಾಟ್ ಡ್ರಿಂಕ್ ಮಿಲ್ಕ್, ಯಾವನೋ ಒಬ್ಬನೇ ಕುಡಿತಲ್ಲಪ್ಪ ಅಂದರೆ ವೈ ಡಸ್ ಹಿ ನಾಟ್ ಡ್ರಿಂಕ್ ಮಿಲ್ಕ್ ಅಂತ ಕೇಳ್ಬೋದು. ಅಥವಾ ಯಾರೋ ಒಬ್ಬರ ಲಮ್ಸಮ್ ಸ್ಟೂಡೆಂಟ್ ಕುಡಿತಲ್ಲಪ್ಪ ಅಂದರೆ ವೈ ಡು ದೇ ನಾಟ್ ಡ್ರಿಂಕ್ ಮಿಲ್ಕ್ ಆ ಥರ ಕೇಳ್ಬೋದು. ಸೊ ಇದು ಹಿ ಸಿ ಮತ್ತು ಇಟ್ ಎಲ್ಲಿ ಯೂಸ್ ಮಾಡಬೇಕು, ಆಮೇಲೆ ದೇ ಯಾರಿಗೆ ಯೂಸ್ ಮಾಡ್ಬೇಕು ಅಂತೇಳಿ ನಿಮಗೆ ಗೊತ್ತಾಯ್ತಲ್ವಾ. ಸೊ ಇದು ಡಬಲ್ ಎಚ್ ಐ ಎನ್ ಎಸ್ ಕ್ವಶನ್ಸು. ಡಬಲ್ ಎಚ್ ಐ ಎನ್ ಎಸ್ ಕ್ವಶನ್ಸ್ ಫಾರ್ಮುಲಾ ನೋಡ್ಕೊಳ್ಳಿ. ಡಬಲ್ ಎಚ್ ಐ ಎನ್ ಎಸ್ ಕ್ವಶನ್ಸ್ ಸೂತ್ರ, ಡಬಲ್ ಎಚ್ ವರ್ಡು ಪ್ಲಸ್ ಡು ಡಜು, ಆಮೇಲೆ ಸಬ್ಜೆಕ್ಟು ಪ್ಲಸ್ ನಾಟು ಪ್ಲಸ್ ವರ್ಬು ವಿ1 ಫಾರ್ಮ್ ವರ್ಬು, ಆಮೇಲೆ ಆಬ್ಜೆಕ್ಟು. ಸೊ ಸಿಂಗ್ಯುಲರು ಫ್ಲೂರಲು. ವೈ ಡು ಐ ನಾಟ್ ಇಟ್ ಬನಾನಾ ಫಸ್ಟ್ ಪರ್ಸನ್ನು ಐ. ವೈ ಡು ಐ ನಾಟ್ ಇಟ್ ಬನಾನಾ, ವೈ ಡು ವಿ ನಾಟ್ ಇಟ್ ಬನಾನಾ, ನೀವು ಅವರು ಯಾಕೆ ಬಾಳೆಹಣ್ಣು ತಿನ್ನುವುದಿಲ್ಲ. ವೈ ಡು ಯು ನಾಟ್ ಇಟ್ ಬನಾನಾ, ನೀನು ಯಾಕೆ ಬಾಳೆಹಣ್ಣು ತಿನ್ನುವುದಿಲ್ಲ. ವೈ ಡು ಯು ನಾಟ್ ಇಟ್ ಬನಾನಾ, ನೀವು ಯಾಕೆ ಬಾಳೆಹಣ್ಣು ತಿನ್ನುವುದಿಲ್ಲ. ವೈ ಡಸ್ ಹಿ ನಾಟ್ ಇಟ್ ಬನಾನಾ, ವೈ ಡಸ್ ಹಿ ನಾಟ್ ಇಟ್ ಬನಾನಾ, ಅವನು ಬಾಳೆಹಣ್ಣು ಏಕೆ ತಿನ್ನುವುದಿಲ್ಲ. ವೈ ಡಸ್ ಸಿ ನಾಟ್ ಇಟ್ ಬನಾನಾ, ಅವಳು ಏಕೆ ಬಾಳೆಹಣ್ಣು ತಿನ್ನುವುದಿಲ್ಲ. ವೈ ಡಸ್ ಇಟ್ ನಾಟ್ ಇಟ್ ಬನಾನಾ,
ಅದು ಏಕೆ ಬಾಳೆಹಣ್ಣು ತಿನ್ನುವುದಿಲ್ಲ? ವೈ ಡೂ ದೇ ನಾಟ್ ಇಟ್ ಬನಾನಾ? ಅವರು ಏಕೆ ಬಾಳೆಹಣ್ಣು ತಿನ್ನುವುದಿಲ್ಲ? ಸೊ ಇದು WH-INS ಬಂದು. ಸೊ ನಿಮ್ಗೆ ಸೂತ್ರ ಗೊತ್ತೈತಲ್ವಾ? WH ವರ್ಡ್ ಫಸ್ಟ್ ಬರುತ್ತೆ, ಆಮೇಲೆ ಡೂ ಡಸ್ ಸೇಮ್ INS ಏನು ಫಾರ್ಮುಲಾ ಇತ್ತಲ್ವಾ? INS ಫಾರ್ಮುಲಾಗೆ ನೀವು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ WH ವರ್ಡ್ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಅದೇ WH-INS ಫಾರ್ಮುಲಾ ಆಯಿತು. ಸೊ ಇದಿಷ್ಟು ಬಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸು ಫುಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟು DAS ಮತ್ತು DNS ಹೇಳಿದೆ. ಅದಾದಮೇಲೆ IAS ಮತ್ತು INS ಸ್ಟಾರ್ಟ್ ಹೇಳಿದ್ದೀನಿ. ಅದಾದಮೇಲೆ WH-IS ಮತ್ತು WH-INS ಇವತ್ತಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗೀತು. ಸೊ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಐ ಹೋಪ್ ನೀವು ಪ್ರತಿಯೊಬ್ಬರು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇಷ್ಟನ್ನ ಕಲ್ಕೊಂಡ್ಬಿಟ್ರೆ, ಇಷ್ಟು ವೀಡಿಯೋಗಳು ನೋಡ್ಕೊಂಡ್ಬಿಟ್ರೆ ನೀವು ಫುಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಸೊ ಆಲ್ಮೋಸ್ಟ್ ನಿಮಗೆ ಕೂಡ ಈಗ ಒಂದು ಡೇ ಬೈ ಡೇ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಸೊ ನಾವು ಇಂಗ್ಲೀಷಲ್ಲಿ ಕೂಡ ಮಾತಾಡ್ಬೋದು, ನಾವು ಇಂಗ್ಲೀಷ್ನಲ್ಲಿ ಈಸಿಯಾಗಿ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಸೊ ನಾವು ಇಂಗ್ಲೀಷಲ್ಲಿ ಒಂದು ಕರೆಕ್ಟ್ ಗ್ರಾಮೆಟಿಕಲಿ ಕರೆಕ್ಟ್ ಆಗಿರುವಂತಹ ಒಂದು ಸೆಂಟೆನ್ಸ್ನ ಬರೀಬೋದು ಅಂತೇಳಿ ನಿಮಗೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಇನ್ನೂ ಯಾರ್ಯಾರಿಗೆ ಇನ್ನೂ ಆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ಸೊ ಇನ್ನೂ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಬಟ್ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡಿ. ಪ್ರತಿದಿನ ಕೂಡ DAS ಹಿಡ್ಕೊಂಡು DAS, DNS, IAS, INS, WH-IS ಮತ್ತು WH-INS ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರತಿದಿನ 1 ಅಥವಾ 2 ವರ್ಬ್ ತೊಗೊಳ್ಳಿ. 1 ಅಥವಾ 2 ವರ್ಬ್ ತೊಗೊಂಡು ಎವ್ರಿ ಡೇ ಆ ವರ್ಬ್ ಮೇಲೆ ನಾನು ಹಾಕ್ಕೊಟ್ಟು ಫಾರ್ಮೆಟ್ ಹಾಕಿದಲ್ವ, ಸಿಂಗ್ಲರು, ಫ್ಲೂರಲು, ಫಸ್ಟ್ ಪರ್ಸನು, ಸೆಕೆಂಡ್ ಪರ್ಸನು, ಥರ್ಡ್ ಪರ್ಸನು, ಆ ಥರ ಫಾರ್ಮೆಟ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಂಗ್ಲೀಷಲ್ಲಿ ಅಲ್ಲದೆ ಇಂಗ್ಲೀಷಲ್ಲಿ ಅಷ್ಟೇ ಅಲ್ಲದೆ ಇಂಗ್ಲೀಷು ವಿತ್ ಕನ್ನಡ ಎರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ. ನೀವು ಎರಡನ್ನೂ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೊ ನಿಮಗೆ ಯಾವ ಸೆಂಟೆನ್ಸನ್ನು ಯಾವ ಒಂದು ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೀವು ಆ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮದೇ ರೈಟಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ ಆಗ್ತದೆ. ಆಮೇಲೆ ಸೆಂಟೆನ್ಸ್ ಫ್ರೇಮ್ ಕೂಡ ಕರೆಕ್ಟಾಗಿ ಮಾಡ್ತಾರೆ ವಿತೌಟ್ ಎನಿ ಗ್ರಾಮೆಟಿಕಲ್ ಮಿಸ್ಟೇಕು. ನೆಕ್ಸ್ಟ್ ಇದ್ರ ಜೊತೆಗೇ ನಿಮ್ಮದು ಸ್ಪೋಕನ್ ಇಂಗ್ಲೀಷ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾನು ಈಗ ಸುಮಾರು 4 ಕ್ಲಾಸನ್ನು ಮಾಡಿದ್ದೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ. ಸೊ 4 ಕ್ಲಾಸ್ಗಳನ್ನು ನೀಟಾಗಿ ಕರೆಕ್ಟಾಗಿ ಇನ್ನೊಮ್ಮೆ ಕೇಳ್ಕೊಳ್ಳಿ. ಸೊ ನಿಮಗೆ ಡೌಟ್ ಬಂದ್ರಪ್ಪ ಅಂದರೆ ಆ ಕ್ಲಾಸ್ನ ಇನ್ನೊಮ್ಮೆ ಕೇಳಿ. ಸೊ ಅದೇ ಥರ ಪ್ರತಿದಿನ ನೆಕ್ಸ್ಟ್ ಹೋಮ್ವರ್ಕ್ ಮಾಡ್ತಾ ಬನ್ನಿ. ನೀವು ಅಷ್ಟರ ಹೋಮ್ವರ್ಕ್ ಮಾಡ್ತಾ ಹೋದರೆ ನಿಮಗೆ ಕೂಡ ಇಂಗ್ಲೀಷ್ ಗ್ರಾಮರ್ ಮೇಲೆ ಒಂದು ಕಮಾಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗಿದಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಬಿಫೋರ್ ಆಗಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕ್ಲಾಸನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಆಗಿ ಪ್ರತಿಯೊಬ್ಬರು ಕೂಡ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗಿ. ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರಲ್ವ ಅದೇ ಥರ ನಿಮಗೆ ನೆಕ್ಸ್ಟ್ ಬರ್ತಾ ಪ್ರತಿಯೊಂದು ಕ್ಲಾಸ್ ಕೂಡ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಕೊಂತ ಹೋಗ್ತದೆ. ಸೊ ಎಲ್ಲರಿಗೂ ಐ ಹೋಪ್ ಎಲ್ಲರಿಗೂ ಕೂಡ ಇದು ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಲಾಸ್ ಯೂಸ್ ಆಗಲಿ. ಸೊ ಎಲ್ಲರೂ ಕೂಡ ಈ ಒಂದು ಕ್ಲಾಸನ್ನು ಕೇಳಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.